ವೇಟ್ ಲಾಸ್ ಆಗಬೇಕಾ? ವೇಟ್ ಲಾಸ್ ಜೊತೆ ಸ್ಕಿನ್ ಕೂಡ ಸೂಪರಾಗಿ ಆಗಬೇಕಾ? ಸ್ಕಿನ್ ಪಳಪಳ ಅಂತ ಉಳಿಬೇಕಾ? ಸೊ ಅದ್ರ ಜೊತೆ ವೇಟ್ ಲಾಸ್ ಆದಾಗ ಇನ್ನೊಂದು ಏನಾಗ್ತಾ ಇದೆ, ಸ್ಕಿನ್ನೆಲ್ಲ ಸ್ಯಾಗಿಂಗ್ ಆಗ್ತಾ ಇದೆ. ಏನಕ್ಕೆ ಆಗ್ತಾ ಇದೆ? ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಸೊ ಒಂದು ಲೈಕ್ಸ್ ಕೊಡಿ, ಒಂದು ಶೇರ್ ಮಾಡಿ ನಿಮ್ಮ ವಿಡಿಯೋ ಇಷ್ಟ ಆದರೆ. ಸೊ ಇವತ್ತು ನಾನು ತೋರಿಸ್ತಾ ಇರೋ ವಿಡಿಯೋ ಯಾವುದು ಅಂತ ಅಂದರೆ ವೇಟ್ ಲಾಸ್ ಡ್ರಿಂಕ್ಸ್. ಸೊ ವೇಟ್ ಲಾಸ್ ಮಾಡೋದಕ್ಕೆ 10 ಟಿಪ್ಸ್ಗಳನ್ನ ಆಲ್ರೆಡಿ ನಾನು ಕೊಡ್ತಾ ಇದ್ದೀನಿ, ಆಗ್ತಾ ಇದ್ದೀನಿ. ತುಂಬ ಜನ ಹೇಳ್ತಾ ಇರ್ತಾರೆ, ಮೇಡಮ್ ಇನ್ನೂ ಹೊಸ ಟಿಪ್ಸ್ ಕೊಡಿ, ಹೊಸ ಟಿಪ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಸೊ ನಿಮಗೋಸ್ಕರ ಮತ್ತೆ ಹೊಸ ಟಿಪ್ಸ್ಗಳನ್ನ ತೊಗೊಂಡು ಬರ್ತಾನೆ ಇರ್ತೀನಿ. ಬಟ್ ಅದು ಸುಮ್ಮನೆ ತೊಗೊಂಬರಲ್ಲ, ಸುಮ್ಮನೆ ಸಬ್ಸ್ಕ್ರೈಬರ್ ಆಗಬೇಕು, ಏನೋ ಒಂದು ಚಾನಲ್ ಬೆಳಿಬೇಕು ಅಂತ ಯಾವುದು ಉದ್ದೇಶ ಇಲ್ಲ. ಸೊ ನಾನು ತೊಗೊಳ್ಳೋ ಅಂಥ ಪ್ರಾಡಕ್ಟ್ನ ನಾನು ಯಾವ್ದು ತೊಗೊತೀನಿ, ನಾನು ಯಾವ ಡ್ರಿಂಕ್ಸ್ ತೊಗೊತೀನಿ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಯಾವುದೇ ಸಬ್ಸ್ಕ್ರೈಬರ್ಗೋಸ್ಕರ ಆಸೆ ಪಡ್ತಾ ಇಲ್ಲ, ನನ್ನ ಒಂದು ಕುಟುಂಬದವ್ರಿಗೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತು ಬಂದು ವೇಟ್ ಲಾಸ್ ಡ್ರಿಂಕ್ಸ್ ಯಾವ ಥರ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ. ಇಲ್ಲಿ ನಾನು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ, ಒಂದು ಇಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಈ ಸೊಪ್ಪನ್ನ ನಾನು ಇಲ್ಲಿ ಬ್ಲೆಂಡರಲ್ಲಿ ಹಾಕೊತಾ ಇದ್ದೀನಿ. ಹಾಗೆ ಬಂದು ಇಲ್ಲಿ ನಾನು ಬಂದು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ನಮ್ಮ ಮನೆಗೆಲ್ಲ ಯೂಸ್ ಮಾಡೋದು ಪಿಂಕ್ ಸಾಲ್ಟೆ. ಸೊ ಇಲ್ಲಿ ಬಂದು ಪಿಂಕ್ ಸಾಲ್ಟು. ಸೊ ಪಿಂಕ್ ಸಾಲ್ಟ್ನ 1-2 ಪಿಂಚಷ್ಟು ನಾನು ಇಲ್ಲಿ ಹಾಕೊತಾ ಇದ್ದೀನಿ. ಹಾಗೆ ಬಂದು ವೇಟ್ ಲಾಸ್ಗೆ ತುಂಬಾ ಅನುಕೂಲ ಮಾಡೋ ಅಂಥ ಈ ಜೀರಿಗೆ, ಮತ್ತು ಜೀರ್ಣ ಕೂಡ ತುಂಬ ಚೆನ್ನಾಗಾಗುತ್ತೆ ಜೀರಿಗೆಯಿಂದ. ಈ ಜೀರಿಗೆ ಇಷ್ಟು ಹಾಕೊತಾ ಇದ್ದೀನಿ. ಒಂದು ಗ್ಲಾಸಷ್ಟು ನೀರು ಹಾಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ಥರ ಮಾಡ್ತಾ ಇದ್ದೀನಿ ನೋಡಿ, ನಿಮಗೂ ಕೂಡ ಕುಡಿಲಿಕ್ಕೂ ಟೇಸ್ಟ್ ಚೆನ್ನಾಗಿರಬೇಕು ಅಲ್ವಾ? ಈಗ ನಾನು ರುಬ್ಬಿರೋ ಅಂಥ ಒಂದು ಮಿಶ್ರಣನ ಸೊ 2 ಗ್ಲಾಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಒಂದು ತೇಜಸ್ಗೆ, ಇನ್ನೊಂದು ಬಂದು ನನಗೆ. ಸೊ ತೇಜಸ್ ಬಂದು ಇದಕ್ಕೆ ಏನೇನು ಆ್ಯಡ್ ಮಾಡ್ತೀನಿ ಫಸ್ಟು ಅದನ್ನು ನೋಡೋಣ ಬನ್ನಿ. ಸೊ ನೋಡಿ ಕರೆಕ್ಟಾಗಿ 2 ಗ್ಲಾಸ್ ಆಗಿದೆ. ಇದಕ್ಕೆ ಬಂದು ಇವಾಗ ನಾನು ಗೋಂದು, ನಿಜವಾಗ್ಲೂ ಇದು ವೇಟ್ ಲಾಸ್ಗೆ ಎಷ್ಟು ಅನುಕೂಲ ಮಾಡುತ್ತೆ ಅಂದರೆ ನೀವು ಒಂದ್ಸಲಿ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. 1 ಸ್ಪೂನ್ ಗೋಂದು ಹಾಕ್ತಾ ಇದ್ದೀನಿ ನಾನು. ಹಾಗೆ ಬಂದು ಜಿಯಾ ಸೀಡ್ಸ್, ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಬಾಟ್ಲಲ್ಲಿ ಯಾವಾಗಲೂ ಸ್ಟೋರೇಜ್ ಮಾಡಿ ಇಟ್ಕೊತೀನಿ. 4 ದಿವಸಕ್ಕೆ ಒಂದ್ಸಲಿ ನಾನು ಇದನ್ನು ಖಾಲಿ ಮಾಡಿಬಿಡ್ತೀನಿ. ಹಾಗಾಗಿ ಇದನ್ನು ಯಾವಾಗಲೂ ಸ್ಟೋರ್ ಮಾಡ್ಕೊತಾ ಇರ್ತೀನಿ. ನೋಡಿ ಈ ಥರ ಹಾಕ್ಬಿಟ್ಟು ಮತ್ತು ನಾನು ಇದಕ್ಕೆ ಬಂದು 2 ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ. ಇದಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಈ ಜಿಯಾ ಸೀಡ್ಸ್ ಇದೆಲ್ಲ ಹಾಕಿದ್ಮೇಲೆ ಸೊ ಗ್ಲಾಸು ಸ್ವಲ್ಪ ಚಿಕ್ಕದಾಯಿತು, ಅದಕ್ಕೋಸ್ಕರ ನೋಡಿರಿ. ಇದಕ್ಕೆ ನಾನು ಒಂದೇ ಒಂದು ಐಸ್ ಕ್ಯೂಬ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಈ ಥರ ಮಾಡ್ಕೊಂಡು ತೊಗೊಳ್ಳಿ, ಎಷ್ಟು ಚೆನ್ನಾಗಿ ವೇಟ್ ಲಾಸ್ ಆಗುತ್ತೆ. ಮತ್ತು ಕುಡಿಲಿದಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪುದೀನ ಜಿಯಾ ಸೀಡ್ಸ್ ಡ್ರಿಂಕ್ಸ್ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಫ್ಲೇವರ್ಗೋಸ್ಕರ 2 ಪುದೀನ ಇಟ್ಕೊತಾ ಇದ್ದೀನಿ. ತೇಜಸ್ ಜಾಸ್ತಿ ಪುದೀನ ಕುಡಿತಾನೋ ಗೊತ್ತಿಲ್ಲ, ಇವತ್ತು ಅವ್ನಿಗೆ ರೆಡಿ ಮಾಡಿದ್ದೀನಿ. ನೋಡೋಣ, ಒಂದೇ ಒಂದು ಪುದೀನ ಹಾಕ್ಬಿಟ್ಟು ಅವನು ಕೊಡ್ತೀನಿ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ. ತೇಜಸ್ ಹೇಗಿದೆ ಟೇಸ್ಟು? ನೋಡಿ ತೇಜಸ್ ಬಂದು ಈ ಥರ ಡ್ರಿಂಕ್ಸ್ ಎಲ್ಲ ಕುಡಿಯೋದು ತುಂಬ ಕಮ್ಮಿ. ಇವಾಗ ನಾನು ವೇಟ್ ಲಾಸ್ ಟಿಪ್ಸ್ ಅದು ಇದು ಮಾಡ್ಬೇಕಾರೆ ಸೊ ಇವಾಗ ಕ್ಯಾಮ್ರಾಮ್ಯಾನ್ ತೇಜಸ್ಸೇ ಅಲ್ವಾ, ಹಾಗಾಗಿ ಏನಾದರೂ ಮಾಡಿದ್ರೆ ಸ್ವಲ್ಪ ಇವಾಗ ನನ್ನ ಜೊತೆ ಬಂದು ಸೊ ನಾನು ಟೇಸ್ಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾನೆ. ಆದರೂ ಹೇಳ್ತಾ ಇದ್ದಾನೆ, ನಂಗೆ ಟೇಸ್ಟ್ ಗೊತ್ತಾಗ್ತಲ್ಲ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ನಾನು ಕೂಡ ನೋಡಿ ನಿಮ್ಮ ಜೊತೆ ಟೇಸ್ಟ್ ಮಾಡ್ತಾ ಇರ್ತೀನಿ. ಚಿಯರ್ಸ್ ಮಗ್ನೆ. ವೇಟ್ ಲಾಸ್ ಆಗೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೇಳ್ತೀರಾ ಮೇಡಮ್ ನಿಮ್ಮ ಸ್ಕಿನ್ ಯಾವ ಥರ ಇಷ್ಟೊಂದು ಚೆನ್ನಾಗಿದೆ, ಏನು ಮಾಡ್ತೀರಾ ಅಂತ. ನೋಡಿರಿ ಈ ಥರ ಒಂದು ನನ್ನ ಡ್ರಿಂಕ್ಸ್ನ ನಾನು ತುಂಬ ತೊಗೊತೀನಿ. ನೋಡಿರಿ ಆ ಜಿಯಾ ಸೀಡ್ಸ್ ಇದೆಲ್ಲ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಜಿಯಾ ಸೀಡ್ಸು, ಬಾದಾಮ್ ಗೋಂದು ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತೀನಿ ಸೂಪರಾಗಿದೆ. ಮನೇಲೇ ಸಿಗೋವಂಥ ಪುದೀನ ಸೊಪ್ಪು, ಜೀರಿಗೆ, ಪಿಂಕ್ ಸಾಲ್ಟು, ಮತ್ತು 1-2 ಐಸ್ ಕ್ಯೂಬು, ಮತ್ತು ಬಾದಾಮ್ ಗೋಂದು, ಜಿಯಾ ಸೀಡ್ಸ್. ಇವಾಗ ಯಾರ ಮನೇಲಿ ಇರಲ್ಲ ಜಿಯಾ ಸೀಡ್ಸು, ಬಾದಾಮ್ ಗೋಂದು ಎಲ್ಲರ ಮನೇಲೂ ಇದ್ದೇ ಇರ್ತಾರೆ. ಯಾಕೆಂದರೆ ಎಲ್ಲರೂ ಊಟ ಎಷ್ಟು ಇಷ್ಟಪಟ್ಟು ತಿಂತಾರೋ ಅದೇ ಥರ ವೇಟ್ ಲಾಸ್ ಆಗೋದಕ್ಕೂ ಇಷ್ಟಪಡ್ತಾರೆ. ಯಾಕೆಂದರೆ ಇವಾಗ ನಾವು ತಿನ್ನೋ ಅಂಥ ಊಟದಲ್ಲೇ ಅಷ್ಟೊಂದು ಕೆಮಿಕಲ್ ಇದೆ, ವಿಷ ಇದೆ. ಸೊ ಹಾಗಾಗಿ ನಾವು ಏನೇ ಒಂದು ತಿಂದರೂ ಅದನ್ನು ಕರೆಕ್ಟಾಗಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅದನ್ನು ನೋಡ್ಕೊತೀನಿ. ನಾನು ಹೇಳೋದೇನು ಅಂದರೆ ಈ ಥರ ಒಂದು ನೀವು
ಡ್ರಿಂಕ್ಸ್ ತೊಗೊಂಡಾಗ ಬೆಳಿಗ್ಗೆ ಟಿಫನ್ಗೆ ಇದನ್ನೇ ತೊಗೊಳ್ಳಿ ಸಾಕು. ಸೊ ನೋಡಿ ಇದೊಂದು ಗ್ಲಾಸ್ ನಿಮ್ಗೆ ಹೊಟ್ಟೆ ತುಂಬಲ್ವೇನ್ರಿ? ಇದ್ರ ಜೊತೆ ಬಂದು ನಾನು ಜಿಯಾ ಸೀಡ್ಸ್ ಹಾಕಿದ್ದೀನಿ, ಬಾದಾಮ್ ಗೋಂದ್ ಹಾಕಿದ್ದೀನಿ, ಅದೆಲ್ಲ ಹಾಕಿರೋದ್ರಿಂದ ನಿಮ್ಗೆ ನಿಜ ಹೊಟ್ಟೆ ಹಶ್ವೆ ಆಗಲ್ಲ. ಇದನ್ನು ತೊಗೊಂಡು ನಾನು ಬೆಳಿಗ್ಗೆ ನಿಜವಾಗ್ಲೂ ನಾನು ಪಾರ್ಲರ್ಗೆ 10 ಗಂಟೆಗೆ ಹೋದರೆ ನನಗೆ 1 ಗಂಟೆವರೆಗೂ ಹೊಟ್ಟೆ ಹಶ್ವೆ ಆಗಲ್ಲ, ಹೊಟ್ಟೆ ತುಂಬಿರೋ ಫೀಲ್ ಅನಿಸುತ್ತೆ. ನಿಜವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಬಟ್ ತುಂಬ ಚೆನ್ನಾಗಿ ವೇಟ್ ಲಾಸ್ ಆಗ್ತೀರಾ. ಅದ್ರ ಜೊತೆ ಈ ಥರ ಟೇಸ್ಟಿಯಾಗಿ ಪುದೀನ ಸೊಪ್ಪಲ್ಲೂ ನಿಮಗೆ ವೇಟ್ ಲಾಸ್ ಆಗೋ ಒಂದು ಅದ್ಭುತವಾದ ಗುಣ ಇದೆ. ಸೊ ಇದನ್ನು ಮಾಡ್ಕೊಳ್ಳಿ, ನೀವೇ ಮನೇಲಿ ಮಾಡ್ಕೊಂಡು ಆರಾಮಾಗಿ ವೇಟ್ ಲಾಸ್ ಆಗಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು 4 ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.